ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ರಾಜಕೀಯದಲ್ಲಿ ಈಗ ಚಪ್ಪಲಿ ಪಾಲಿಟಿಕ್ಸ್ ತಾರಕಕ್ಕೇರಿದೆ. ಬಿಡದಿಯ ಬಡಿದಾಟದ ಬೆನ್ನಲ್ಲೇ ಈಗ ಕೈದಳ ನಾಯಕರ ಮಧ್ಯೆ ಏಟು ಎದುರೇಟು ಶುರುವಾಗಿದೆ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಬಿಟ್ಟ ಸವಾಲಿಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಅತ್ಯಂತ ತೀಕ್ಷ್ಣ ಹಾಗೂ ಸೈಲೆಂಟ್ ಆಗಿ ಕೌಂಟರ್ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಏನಿದು ಚಪ್ಪಲಿ ಜಟಾಪಟಿ? ಶಾಸಕ ತೊಡೆ ತಟ್ಟಿದ್ಯೇಕೆ? ಕಾರ್ಯಕರ್ತ ಚಪ್ಪಲಿ ತೋರಿದ್ಯೇಕೆ? ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ರಾಜ್ಯ ರಾಜಕೀಯದಲ್ಲಿ ನಾಯಕರ ಚಪ್ಪಲಿ ಜಟಾಪಟಿ. ಕಾಂಗ್ರೆಸ್ ಜೆಡಿಎಸ್ ನಾಯಕರ ಮಧ್ಯೆ ಏಟು ಎದುರೇಟು. ಕುಮಾರಣ್ಣ ಖಬರ್ದಾರ್, ಕುಚ್ ಭಿ ನಹೀ ಕರ್ ಸಕ್ತಾ. ಅವ್ರು ನೋಡಿದಾಗ ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಹಾಗೂ ಜೆಡಿಎಸ್ ನಾಯಕರ ನಡುವಿನ ಜಟಾಪಟಿ ಈಗ ಬೀದಿಗೆ ಬಂದು ನಿಂತಿದೆ. ಅಭಿವೃದ್ಧಿ ಮರೆತು ನಾಯಕರು ವೈಯಕ್ತಿಕ ಟಾರ್ಗೆಟ್ನಲ್ಲಿ ನಿರತರಾಗಿದ್ದಾರೆ. ಇತ್ತೀಚೆಗಷ್ಟೇ ನಡೆದ ಗಲಾಟೆಯೊಂದರಲ್ಲಿ ಕಾರ್ಯಕರ್ತನೊಬ್ಬ ಚಪ್ಪಲಿ ತೂರಿದ ಘಟನೆಗೆ ಪ್ರದೀಪ್ ಈಶ್ವರ್ ಅತಿರೇಕದ ಆಕ್ರೋಶ ಹೊರಹಾಕಿದ್ದಾರೆ. ತಾಕತ್ತಿದ್ರೆ ಚಿಕ್ಕಬಳ್ಳಾಪುರಕ್ಕೆ ಬನ್ನಿ ಎಂದು ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಬಹಿರಂಗ ಸವಾಲು ಹಾಕಿದ್ದಾರೆ. ಕಾಂಗ್ರೆಸ್ ಎಂಎಲ್ಎ ಸವಾಲಿಗೆ ಇಂಥ ನಡವಳಿಕೆಗಳಿಗೆ, ಇಂಥ ಸಂಸ್ಕೃತಿಗೆ ನನ್ನದೊಂದು ದೊಡ್ಡ ನಮಸ್ಕಾರ ಎನ್ನುತ್ತಲೇ ಕುಮಾರಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ. ಕುಮಾರಣ್ಣ ಖಬರ್ದಾರ್, ಕುಚ್ ಭಿ ನಹೀ ಕರ್ ಸಕ್ತಾ. ನಡವಳಿಕೆ ಬಗ್ಗೆ ಮಾತು ಅವ್ರು ನೋಡಿದಾಗ, ಅವರ ನಡವಳಿಕೆ ನೋಡಿದಾಗ ಇದಷ್ಟೇ ಅಲ್ಲದೆ ಶಾಸಕ ಪ್ರದೀಪ್ ಈಶ್ವರ್ ಅವರ ಪ್ರಚೋದನಾಕಾರಿ ಮತ್ತು ಅತಿರೇಕದ ಮಾತಿಗೆ ತಿರುಗೇಟು ಕೊಟ್ಟ ಎಚ್.ಡಿ. ಕುಮಾರಸ್ವಾಮಿ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡಲು ಒಂದು ನಿರ್ದಿಷ್ಟ ಗುಂಪು ಪ್ರಚೋದನೆ ನೀಡುವ ಕೆಲಸ ಮಾಡ್ತಾ ಇದೆ. ಯಾರು ಕೂಡ ಉದ್ವೇಗಕ್ಕೆ ಒಳಗಾಗಬಾರದು ಎಂದು ತಮ್ಮ ಕಾರ್ಯಕರ್ತರಲ್ಲಿ ಮನವಿ ಮಾಡಿದ್ದಲ್ಲದೆ ಚಪ್ಪಲಿ ಎಸೆಯುವುದು ನಮ್ಮ ಸಂಸ್ಕೃತಿ ಅಲ್ಲ ಎಂದಿದ್ದಾರೆ. ನಿನ್ನೆ ನಡೆದಂತ ಘಟನೆ ಏನಿದೆ, ನನ್ನ ಕಾರ್ಯಕರ್ತರಿಗೆ ಮತ್ತೊಮ್ಮೆ ಮನವಿ ಮಾಡೋದು ನಮ್ಮ ಮಾಧ್ಯಮದ ಮುಖಾಂತರ, ಇಂಥ ಒಂದು ಸಂದರ್ಭಗಳಲ್ಲಿ ನೀವು ಸ್ವಲ್ಪ ಮಾನಸಿಕವಾಗಿ ಒಂದು ಒಳ್ಳೆಯ ರೀತಿಯಲ್ಲಿ, ಶಾಂತ ರೀತಿಯಲ್ಲಿ, ಸಮಚಿತ್ತ ಭಾವದಿಂದ ಇವತ್ತು ತಾವು ಇಂಥ ವಿಷಯಗಳ ಸಂದರ್ಭದಲ್ಲಿ ನಿಮ್ಮ ನಡವಳಿಕೆ ಇರಬೇಕು ಅಂತಕ್ಕಂಥದನ್ನ ನನ್ನ ಎಲ್ಲಾ ಕಾರ್ಯಕರ್ತರಿಗೆ ಮನವಿ ಮಾಡ್ತೀನಿ. ಇನ್ನು ಶಾಸಕ ಪ್ರದೀಪ್ ಈಶ್ವರ್ ಮಾತಿಗೆ ಬಿಜೆಪಿ ಕೂಡ ಕಿಡಿಕಾರಿದೆ. ನಯವಾಗಿಯೇ ಕೌಂಟರ್ ಕೊಟ್ಟಿರೋ ವಿ ಸೋಮಣ್ಣ, ಯಂಗ್ಸ್ಟರ್ ಶಾಸಕ ಆ ರೀತಿ ಮಾತನಾಡೋದು ಸರಿಯಲ್ಲ. ದೊಡ್ಡವರ ಬಳಿ ಸಂಘರ್ಷ ಬೇಡ, ನೋಡಿ ಕಲಿತುಕೊಳ್ಳಬೇಕು. ರಾಜಕಾರಣ ಮುಳ್ಳಿನ ಹಾಸಿಗೆ, ಭಾಷೆ ಎಲ್ಲದಕ್ಕಿಂತ ಕೆಟ್ಟದ್ದು. ಅವರು ಸಿಕ್ಕಾಗ ಸಲಹೆ ಕೊಡ್ತೇನೆ ಅಂತ ಹೇಳಿದ್ದಾರೆ. ಒಬ್ಬ ಯಂಗ್ಸ್ಟರ್ಸ್ ಅವ್ನು ಏನ್ರಿ ಮಾತಾಡ್ತಾನೆ ಮನೆಗಾಯನಾಗ, ಎಲ್ಲರೂ ಉಂಟೇನಪ್ಪ. ಯಾವುದೋ ಒಂದು ಸಣ್ಣ ಘಟನೆನ ನಾನು OBC, ನಾನು ಆ ಜಾತಿ, ನಾನು ಈ ಜಾತಿ, ದೇಶ ಉಳಿತದ? ನಿನ್ನಂಥ ಜನಪ್ರತಿನಿಧಿಗಳು ಈ ಥರ ನಡ್ಕೊಂಡ್ರೆ, ನೀನು ಒಂದು ಒಳ್ಳೆ ಏನೋ ಮಾಡಿದಾರಂತೆ ಪರಿಶ್ರಮ ಅಂತಾನೆ ಏನೋ ಒಂದು ಕೋಚಿಂಗ್ ಸೆಂಟರ್ ಏನೋ ಮಾಡಿ ಇದೇನೇ ನಿಮ್ಮ ಮಕ್ಳಿಗೆ ಹೇಳ್ಕೊಡೋದು. ದಯವಿಟ್ಟು ಈ ಹುಡುಗಾಟಿಕೆ ಬಿಟ್ಟು, ಕುಮಾರಸ್ವಾಮಿ ಇರ್ಬೋದು, ಇನ್ನೊಬ್ರು ಇರ್ಬೋದು, ಅವ್ರದ್ದೇ ಆದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಜನ ಇದ್ದಾರೆ, ಅವರ ಜೊತೆಯಲ್ಲಿ ನೀವೆಲ್ಲ ಸಂಘರ್ಷ ಮಾಡೋದು ಬಿಟ್ಟು ಕಲ್ತ್ಕೊಳ್ಳೋದು ಕೊಡಿ. ಕಾಂಗ್ರೆಸ್ ನಾಯಕರು ಪ್ರದೀಪ್ ಈಶ್ವರ್ ಬೆನ್ನಿಗೆ ನಿಂತು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಪ್ರದೀಪ್ ಈಶ್ವರ್ ವಿರುದ್ಧ ಜನರನ್ನ ಬಿಟ್ಟು ದಾಳಿ ಮಾಡಿಸೋ ಪ್ರಯತ್ನ ಸರಿಯಲ್ಲ. ಡಿಕೆ ಶಿವಕುಮಾರ್ ಸಿಎಂ ಆದ್ಮೇಲೆ ಹೀಗೆಲ್ಲ ಮಾಡ್ತಿದ್ದಾರೆ. ತೊಡೆ ತಟ್ಟಿ ಪ್ರಚೋದನೆ ಮಾಡೋದು ಸರಿ ಅಂತ ಹೇಳ್ತಿಲ್ಲ. ಒಬ್ಬ ಶಾಸಕನ ಮೇಲೆ ಚಪ್ಪಲಿ ತೂರೋದು ಸರಿನಾ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಈಗ ಚಪ್ಪಲಿ ಹೊಡೆಯೋದು ಕರೆಕ್ಟಾ ಒಬ್ಬ ಶಾಸಕರಿಗೆ? ಇಲ್ಲ, ನೋಡಿ, ಯಾರು ಕೂಡ ಪ್ರಚೋದನೆ, ಯಾರಿದ್ರೂ ಅಷ್ಟೇ ಪ್ರಚೋದನೆ ಕೊಡೋದು ತಪ್ಪು. ಅದು ನಮ್ಮ ಶಾಸಕರಿರ್ಬೋದು, ಅವ್ರ ಶಾಸಕರಿರ್ಬೋದು, ಎಲ್ಲರೂ ಕೂಡ ಕಾನೂನಿನ ಇತಿಮಿತಿನಲ್ಲಿದ್ದರೆ ರಾಜ್ಯಕ್ಕೂ ಒಳ್ಳೆ ಹೆಸರು, ನಮ್ಮ ಬೆಂಗಳೂರಿಗೂ ಒಳ್ಳೆ ಹೆಸರು. ಅದರಿಂದ ಯಾರೇ ತೊಡೆ ತಟ್ಟದಿರ್ಬೋದು, ಪ್ರಚೋದನೆಗೆ ಒಳಗಾಗಬಾರ್ದು, ಆಗಬಾರ್ದು. ಎಸ್ಪೆಷಲಿ ಪೊಲೀಸರು ಇರ್ಬೋದು, ಜನಪ್ರತಿನಿಧಿಗಳಿರ್ಬೋದು. ಒಟ್ಟಲ್ಲಿ ಬಿಡದಿ ಭೂ ಬಡಿದಾಟದ ನಡುವೆ ಈ ಚಪ್ಪಲಿ ಪಾಲಿಟಿಕ್ಸ್ ಜೋರಾಗ್ತಾ ಇದೆ. ಪ್ರಚೋದನೆ ಮತ್ತು ನಡವಳಿಕೆ ವಿಚಾರಕ್ಕೆ ರಾಜಕೀಯ ನಾಯಕರು ವಾಕ್ ಸಮರಕ್ಕಿಳಿದಿದ್ದಾರೆ.
ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.